19ನೇ ತಾರೀಕಿಂದ ಪ್ರೀಮಿಯರ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನೋಡಿ ನೀವು ನಿರ್ಧಾರ ಮಾಡಿ, ಅಂಡ್ ನಿಮಗೆ ಹಕ್ಕಿದೆ. ಕನ್ನಡ ಸಿನಿ ರಸಿಕರ ಬಹು ನಿರೀಕ್ಷೆಯ ಚಿತ್ರ ಕರಾವಳಿ ಪ್ರೀಮಿಯರ್ ಶೋ ಇವತ್ತು ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಪ್ರೀಮಿಯರ್ ಶೋ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಈ ಪ್ರೀಮಿಯರ್ ಶೋ ನೋಡಿದಂತ ನನಗನ್ಸಿದ್ದೇನು, ಆ ಒಂದು ಪ್ರೀಮಿಯರ್ ಶೋ ನಲ್ಲಿ ಏನಿದೆ, ಅದರಲ್ಲೂ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕರಾವಳಿ ಚಿತ್ರ ಅಂತಂದ್ರೆ ಅದಕ್ಕೆ ಒಂದಿಷ್ಟು ವಿವಾದಗಳು ಹಿಂದೆ ಆಗಿದ್ವು. ಆ ವಿವಾದದ ನಂತರ ಒಂದಿಷ್ಟು ಮಾತಿನ ಚಕಮಕಿ, ಪ್ರಜ್ವಲ್ ಅವರಿಗೆ ಅಸಮಾಧಾನ ಆಗಿತ್ತು. ಇದೆಲ್ಲದರ ಹೊರತಾಗಿ ಈಗ ಕರಾವಳಿ ಚಿತ್ರ ಪ್ರೇಕ್ಷಕರ ಎದುರುಗಡೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಈ ಕರಾವಳಿ ಚಿತ್ರ ನೋಡಿದ ನನ್ಗೆ ಏನನ್ಸ್ತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಅಭಿಪ್ರಾಯವನ್ನ ಹಂಚಿಕೊಳ್ಬೇಕು. ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕರಾವಳಿ ಅಂತಂದ್ರೆ ಅಲ್ಲಿ ಕಂಬಳ ಒಂದು ಸಾಂಪ್ರದಾಯಿಕ ಕ್ರೀಡೆಯಾಗಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಅದರಲ್ಲೂ ತುಳುನಾಡು ಹಾಗೂ ಕರಾವಳಿ ಸಮೀಪದ ಜನರಿಗೆ ಕಂಬಳ ಅಂತಂದ್ರೆ ಅದೊಂದು ಎಮೋಷನ್. ಅದರಲ್ಲಿ ಒಂದಿಷ್ಟು ಸಾಂಪ್ರದಾಯಿಕ ಹಿನ್ನೆಲೆ ಇದೆ, ಒಂದಿಷ್ಟು ಪರಂಪರೆ ಇದೆ, ಅದರ ಜೊತೆ ಸಂಸ್ಕೃತಿಯ ಸೊಬಗು ಕೂಡ ಇದೆ. ಅದರಲ್ಲೂ ಚಿತ್ರತಂಡ ಈ ಒಂದು ವಿಚಾರವನ್ನ ಕಟ್ಟಿಕೊಡೋದ್ರಲ್ಲಿ ಪಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಕಂಬಳ ಅಂತಂದ್ರೆ ಅದು ತಲತಲಾಂತರದಿಂದ ಒಂದು ಮನೆ ಮಾಡಿಕೊಂಡು ಬಂದಿರುವಂತ ಸಂಪ್ರದಾಯ. ಆ ಒಂದು ಸಂಪ್ರದಾಯವಾಗಿ ಕಂಬಳದ ಕೋಣಗಳು ಗದ್ದೆಗೆ ಇಳಿಯೋದು, ಅಲ್ಲಿ ಒಂದಿಷ್ಟು ಸ್ಪರ್ಧೆಗಳನ್ನ ಏರ್ಪಡಿಸೋದು, ಇದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವಂತ ಪ್ರಕ್ರಿಯೆ. ಇನ್ನು ನೀವು ನೋಡಿರ್ಬೋದು, ಕಂಬಳದ ಬಗ್ಗೆ ಈ ಹಿಂದೆ ತುಂಬಾ ವಿರೋಧಗಳು ವ್ಯಕ್ತವಾಗಿದ್ವು. ಕಂಬಳದ ಕೋಣಗಳಿಗೆ ಮಾಲೀಕರು ಹೊಡಿಬಾರದು, ಪ್ರಾಣಿ ಹಿಂಸೆ ಆಗತ್ತೆ ಅನ್ಕೊಂಡು ಅದಕ್ಕೆ ವಿರೋಧ ಪರ ಇವೆಲ್ಲ ಚರ್ಚೆಗಳು ಬರ್ತಾ ಇದ್ವು. ಅದಕ್ಕೆ ನೀವು ಈ ಫಿಲ್ಮ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ, ಕಂಬಳದ ಮಾಲೀಕನಿಗೂ ಮತ್ತು ಕಂಬಳದ ಕೋಣಕ್ಕೆ ಇರುವಂತ ಎಮೋಷನ್, ಆ ಸೆಂಟಿಮೆಂಟ್ ಅನ್ನ ನೋಡಿದ್ರೆ ನಿಜಕ್ಕೂ ನಿಮಗೆ ಕರಾವಳಿಯಲ್ಲಿ ಕೋಣಗಳಿಗೆ ಸಿಗುವಂತ ಗೌರವ, ಬೆಲೆ, ಇದೆಲ್ಲದರ ಕುರಿತು ನಿಮ್ಗೆ ಅರ್ಥ ಆಗತ್ತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ ಈ ಫಿಲ್ಮ್ ಅಲ್ಲೂ ಕೂಡ ಅದನ್ನ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದ್ರೆ, ಒಂದು ಡೀಸೆಂಟ್ ಆದಂತ ಕತೆ. ಒಂದು ಊರು ಅಂದ ತಕ್ಷಣ ಅಲ್ಲೊಬ್ಬ ದಣಿ ಇರ್ತಾನೆ. ಆ ದಣಿಗೆ ಸಾಕಷ್ಟು ಕುತಂತ್ರ ಬುದ್ಧಿ ಇರುತ್ತೆ. ಒಂದಿಷ್ಟು ಅಮಾಯಕ ಜನರನ್ನ ಅವನು ಯಾಮಾರಿಸ್ತಾ ಇರ್ತಾನೆ. ಆ ಯಾಮಾರಿಸೋದು ಆ ಅಮಾಯಕ ಜನರಿಗೆ ಗೊತ್ತಾದಾಗ ಅವ್ರು ಹೇಗೆ ತಿರುಗಿ ಬೀಳ್ತಾರೆ ಅನ್ನೋದನ್ನ ಈ ಚಿತ್ರಕಥೆಯಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಇಲ್ಲಿ 2 ಕ್ಯಾರೆಕ್ಟರ್ ತುಂಬಾನೇ ಮೇನ್ ಆಗಿ ಇಂಪ್ಯಾಕ್ಟ್ ಬೀರುವಂತದ್ದು. ಒಂದು ರಾಜ್ಬಿ ಶೆಟ್ಟಿ ಅವರ ಮಹಾವೀರ ಕ್ಯಾರೆಕ್ಟರ್, ಇನ್ನೊಂದು ಮಿತ್ರ ಅವರ ಮಹಾಬಲ ಕ್ಯಾರೆಕ್ಟರ್. ಈ 2 ಕ್ಯಾರೆಕ್ಟರ್ ಏನಿದೆ ಈ ಸಿನಿಮಾದಲ್ಲಿ ತುಂಬಾ ವೈಟೇಜ್ ಅನ್ನ ಕೊಡುತ್ತೆ. ಹಾಗೆ ಅವರು ಪಾತ್ರಗಳಿಗೆ ಜೀವ ತುಂಬಿರೋ ರೀತಿ ಕೂಡ ಅಷ್ಟೇ ಚೆನ್ನಾಗಿದೆ. ಅದರಲ್ಲೂ ರಾಜ್ಬಿ ಶೆಟ್ಟಿ ಆಕ್ಟಿಂಗ್ ಇರ್ಬೋದು, ಮಿತ್ರ ಅವರ ಆಕ್ಟಿಂಗ್ ಇರ್ಬೋದು, ಈ ಡ್ಯುಯಲ್ ಆಕ್ಟರ್ಸ್ ಏನಿದ್ದಾರೆ ಅವರು ಇಡೀ ಸಿನಿಮಾವನ್ನ ತುಂಬಾ ಚೆನ್ನಾಗಿ ಡಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ಒಂದು ಫಿಲ್ಮ್ ಅಲ್ಲಿ ಬರುವಂತಹ ಒಂದಿಷ್ಟು ಸೆಂಟಿಮೆಂಟ್ ಡೈಲಾಗ್ಗಳು, ಅದರಲ್ಲೂ ರಾಜ್ಬಿ ಶೆಟ್ಟಿ ತನ್ನ ಮುಗ್ಧತೆಯನ್ನ ಪ್ರಾರಂಭ ಅಂದ್ರೆ ಎಂಟ್ರಿ ಸೀನ್ ಗಳಲ್ಲಿ ತೋರಿಸ್ತಾ ಇರ್ಬೋದು, ಅಥವಾ ರಾಜ್ಬಿ ಶೆಟ್ಟಿಗೆ ಕೋಣಗಳ ಮೇಲೆ ಇರುವಂತ ಅಫೆಕ್ಷನ್ ಇರ್ಬೋದು, ಆ ಮುಗ್ಧತೆ ಇರ್ಬೋದು. ಹಾಗೆ ಈ ಒಂದು ಚಿತ್ರದಲ್ಲಿ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾರೆ, ವಿಗ್ ಹಾಕೊಂಡು ಆಕ್ಟ್ ಮಾಡಿದ್ದಾರೆ, ಕೂದಲಿದೆ ರಾಜ್ಬಿ ಶೆಟ್ಟಿ ಅವರಿಗೆ ಈ ಫಿಲ್ಮ್ ಅಲ್ಲಿ. ಸೊ ರಾಜ್ಬಿ ಶೆಟ್ಟಿ ಅವರು ಒಂದು ಪಾತ್ರಕ್ಕೆ ಜೀವ ತುಂಬುವಂತ ರೀತಿ ಹಿಂದಿನ ಎಲ್ಲಾ ಫಿಲ್ಮ್ ಗಳಲ್ಲಿ ನೀವು ನೋಡಿರ್ಬೋದು. ಆದ್ರೆ ಇಲ್ಲೂ ಒಂದು ಡಿಫ್ರೆಂಟ್ ಶೇಡ್ ಅನ್ನ ನೀವು ನೋಡ್ತೀರಿ. ಆ ಮುಗ್ಧತೆ ಏನಿದೆ, ಅದನ್ನ ಕ್ಯಾರಿ ಮಾಡಿರುವಂತ ರೀತಿ ಏನಿದೆ, ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಮಿತ್ರ ಅವರ ಆಕ್ಟಿಂಗ್ ಕೂಡ ತುಂಬಾನೇ ಸಖತ್ತಾಗಿ ಮೂಡಿ ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರಾವಳಿ ಚಿತ್ರ ಅಂದ ತಕ್ಷಣ ಇಲ್ಲಿನ ಭಾಷಾ ಸೊಗಡು, ಇಲ್ಲಿನ ಭಾಷೆ ಹೇಗಿದೆ ಆ ರೀತಿನೇ ಮಾತಾಡ್ಬೇಕಾಗತ್ತೆ. ಅದರಲ್ಲಿ ಮಿತ್ರ ಅವರು ಪಾಸ್ ಆಗಿದ್ದಾರೆ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಅವರು ಈ ಹಿಂದೆ ಹೇಳ್ಕೊಂಡಿದ್ರು, ರಾಜ್ಬಿ ಶೆಟ್ಟಿ ಅವರು ನಂಗೆ ತುಂಬಾನೇ ಟಾರ್ಚರ್ ಕೊಟ್ಟಿದ್ರು ಡಬ್ಬಿಂಗ್ ಮಾಡುವಾಗ ಅಂತ. ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಆ ಡಬ್ಬಿಂಗ್ ಅನ್ನೋದು ಅಷ್ಟು ಸಕ್ಸಸ್ಫುಲ್ ಆಗಿ ಕಂಡಿದೆ. ಅದರಲ್ಲೂ ಮಿತ್ರ ಅವರ ಆಕ್ಟಿಂಗ್ ಇರ್ಬೋದು, ಎಮೋಷನ್ ಕ್ಯಾರಿ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸಿನಿಮಾದ ಮೈನ್ ರೋಲ್ ಅಂತಾನೆ ಹೇಳೋದು ನಮ್ಮ ನಾಯಕ ಪ್ರಜ್ವಲ್ ದೇವರಾಜ್ ಅವರು ಆಕ್ಟ್ ಮಾಡಿರುವಂತ ರೀತಿ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಈ ಸಿನಿಮಾದ ಒಂದು ಸೀನ್ ಅಲ್ಲಿ ಮಹಿಷಾಸುರನಾಗಿ ಪ್ರಜ್ವಲ್ ಅವರು ವಿಜೃಂಭಿಸ್ತಾರೆ. ಆ ಒಂದು ಸೀನ್ ಅನ್ನ ನೀವು ನೋಡಿದಾಗ ಮೈ ಜುಮ್ ಅನ್ನತ್ತೆ ನಿಮ್ಗೆ. ಯಾಕಂತಂದ್ರೆ ಈ ಒಂದು ಸಿನಿಮಾಗೋಸ್ಕರ ಪ್ರಜ್ವಲ್ ಅವರು ತಮ್ಮ ಟೈಮ್ ಅನ್ನ ರಿಸರ್ವ್ ಆಗಿಟ್ಟಿದ್ರು, ಅದು ಅಲ್ಲದೆ ಡೆಡಿಕೇಶನ್ ಅನ್ನ ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಬಂದಿದೆ. ಆದ್ರೆ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಈ ಫಿಲ್ಮ್ ಅಲ್ಲಿ ಇಲ್ಲ ಅನ್ನುವಂತ ಒಂದು ಕೊರಗು ವೀಕ್ಷಕರಿಗೆ ಕಾಡುತ್ತೆ. ಯಾಕಂತಂದ್ರೆ ಆ ವಾಯ್ಸ್ ಸಿಂಕ್ ಆಗ್ತಿಲ್ಲ ಅಂತಂದ್ರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅಥವಾ ವಾಯ್ಸ್ ಏನಿದೆ ಅದು 2 ಮ್ಯಾಚ್ ಆಗುತ್ತೆ. ಆದ್ರೆ ಅದು ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಅಲ್ಲ ಅನ್ನೋದು ವೀಕ್ಷಕರಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ತುಂಬಾನೇ ಬೇಸರ ಆಗುತ್ತೆ. ಅದರಲ್ಲೂ ಪ್ರಜ್ವಲ್ ಅವರ ಫ್ಯಾನ್ಸ್ಗೆ ತುಂಬಾನೇ ಹರ್ಟ್ ಆಗುತ್ತೆ. ಆದ್ರೂ ಕೂಡ ಪ್ರಜ್ವಲ್ ಅವರು ಈ ಒಂದು ರೋಲ್ ಅನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಸಚಿನ್ ಬಸು
ಬಸ್ರೂರ್ ಅವರು ಈ ಒಂದು ಚಿತ್ರಕ್ಕೆ ಮ್ಯೂಸಿಕ್ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ. ಒಂದಿಷ್ಟು ಸೀಕ್ವೆನ್ಸ್ ಗಳಲ್ಲಿ ಮ್ಯೂಸಿಕ್ ನಿಮ್ಮನ್ನ ತುಂಬಾನೇ ಎಮೋಷನಲ್ ಫೀಲ್ ಕೊಡುವಂತೆ ಮಾಡುತ್ತೆ. ಇನ್ನು ಈ ಚಿತ್ರದ ಆಕ್ಷನ್ ವಿಚಾರಕ್ಕೆ ಬಂದ್ರೆ, ಆಕ್ಷನ್ ಅಂತೂ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲೂ ಫೈಟಿಂಗ್ ಆಕ್ಷನ್ ಅಥವಾ ಮಹಿಷಾಸುರ ಬರುವಂತ ರೀತಿ, ಆ ನರ್ತನ, ಆ ಒಂದು ಜೋಶ್ ಇದೆ, ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಒಂದು ಫಿಲ್ಮ್ ನಲ್ಲಿ. ಇನ್ನು ನೆಗೆಟಿವ್ ರೋಲ್ ಗಳ ಪಾತ್ರಕ್ಕೆ ನಾವು ಬರುವುದಾದ್ರೆ, ರಮೇಶ್ ಇಂದ್ರಾ ಅವರು ಇಲ್ಲಿ ವಿಲನ್ ಪಾತ್ರವನ್ನ ಮಾಡಿದ್ದಾರೆ. ಆಬ್ವಿಯಸ್ಲಿ ದಣಿ ಪಾತ್ರವನ್ನ ಮಾಡಿದ್ದಾರೆ. ಈ ದಣಿ ಮಾಡುವಂತ ಕುತಂತ್ರಗಳು ಯಾವ ರೀತಿಯಾಗಿ ಮುಗ್ಧರ ಲೈಫ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅನ್ನೋದನ್ನ ಈ ಫಿಲ್ಮ್ ನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿರುವಂತದ್ದು. ಒಂದು ವಿಚಾರವನ್ನ ನಾನು ಹೇಳಲೇಬೇಕು, ಈ ಫಿಲ್ಮ್ ಕರಾವಳಿಗರಿಗೆ ಎಷ್ಟು ಕನೆಕ್ಟ್ ಆಗುತ್ತೋ ಕರ್ನಾಟಕದ ವಿವಿಧ ಭಾಗದ ಜನರಿಗೂ ಕೂಡ ಅಷ್ಟೇ ಕನೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಈ ಒಂದು ಚಿತ್ರದಲ್ಲಿ ತೋರಿಸಿರುವಂತಹ ಸೀನ್ಗಳೇನಿದೆ ಅಷ್ಟು ಅಚ್ಚುಕಟ್ಟಾಗಿ ತೋರಿಸಿರುವಂತದ್ದು. ಅದರಲ್ಲೂ ಕರಾವಳಿಗರಿಗೆ ಇದು ತುಂಬಾ ಎಮೋಷನಲ್ ಟಚ್ ಆಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಕರಾವಳಿಯಲ್ಲಿ ಕಂಬಳ ಅಂತಂದ್ರೆ ತುಂಬಾನೇ ಎಮೋಷನ್ ಇರುವಂತಹ ಒಂದು ಕ್ರೀಡೆ ಅದು. ಈಗ ಕಂಬಳದ ಕೋಣಗಳು ಇರ್ತಾರಲ್ಲ, ಆ ಕೋಣಗಳ ಮಾಲೀಕರ ಮನೆಗೆ ಒಂದೊಮ್ಮೆ ನೀವು ಹೋಗ್ಬೇಕು. ಅವರು ಆ ಕೋಣವನ್ನ ತಮ್ಮ ಮನೆಯ ಮಗುವಿನಂತೆ ಸಾಕ್ತಾರೆ. ಅವ್ರು ಆ ದಿನ 2 ಪೆಟ್ಟನ್ನು ಹೊಡಿಬಹುದು, ಆದ್ರೆ ಆ ಒಂದು 365 ದಿನ ಅವರೇನು ಆ ಕೋಣಕ್ಕೆ ತಿನ್ಲಿಕ್ಕೆ ಕೊಡೋದಿರ್ಬೋದು ಅಥವಾ ಆ ಕೋಣಕ್ಕೆ ಮಲಗುವಂತ ವ್ಯವಸ್ಥೆ ಇರ್ಬೋದು, ಅದೆಲ್ಲವನ್ನ ನೀವು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಆ ರೀತಿ ಕೋಣವನ್ನ ಸಾಕ್ತಾರೆ. ಅದು ಅಲ್ಲದೆ ಈಗ ಕೆಲವೊಂದು ಕೋಣಗಳು ನಿಮ್ಗೆ ಗೊತ್ತಿರೋ ಹಾಗೆ ವಯಸ್ಸಾಗಿ ಸಾವನ್ನಪ್ಪಿದ್ರೆ ಅದಕ್ಕೆ ಶಾಸ್ತ್ರೋತ್ತರವಾಗಿ ಒಂದು ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡ್ತಾರೆ. ಅಷ್ಟು ಎಫೆಕ್ಷನ್ ಇದೆ ಕೋಣದ ಮೇಲೆ, ಅಷ್ಟು ಎಫೆಕ್ಷನ್ ಇದೆ. ಹಾಗಾಗಿಯೇ ಕರಾವಳಿಯಲ್ಲಿ ಕಂಬಳ ಅಂತಂದ್ರೆ ಅದಕ್ಕೆ ಅದರದೇ ಆದಂತ ಮಾನ್ಯತೆ ಸಿಕ್ಕಿರೋದು. ಈಗ ನೀವು ಬೆಂಗಳೂರಲ್ಲಿ ಕಂಬಳ ಮಾಡ್ತಾರೆ, ಮೈಸೂರಲ್ಲಿ ಕಂಬಳ ಮಾಡ್ತಾರೆ, ಇದೆಲ್ಲ ಕಾಮನ್ ಆಗಿರುವಂತ ಪ್ರಕ್ರಿಯೆಗಳು ಈಗ ಇರುವಂತದ್ದು. ಆದ್ರೆ ಅದ್ಯಾವುದು ಸಾಂಪ್ರದಾಯಿಕ ಕಂಬಳ ಅಲ್ಲ. ನೀವು ಸಾಂಪ್ರದಾಯಿಕ ಕಂಬಳವನ್ನ ನೋಡಬೇಕು ಅಂತಂದ್ರೆ ಕರಾವಳಿಗೆ ಬರಬೇಕು. ಒಂದ್ ವೇಳೆ ಅದನ್ನ ನೋಡಿಲ್ಲ ಅಂತಂದ್ರೆ ಈ ಕರಾವಳಿ ಫಿಲ್ಮ್ ನಲ್ಲಿ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಆಗಿ ತೋರಿಸಿದ್ದಾರೆ. ಇನ್ನು ಕೋಟಿ ಚೆನ್ನಯ್ಯ ಕಂಬಳ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಈ ಒಂದು ಕಂಬಳ ತುಂಬಾನೇ ಫೇಮಸ್ ಕರಾವಳಿ ಭಾಗದಲ್ಲಿ. ಆ ವಿಚಾರವಾಗಿ ಒಂದಿಷ್ಟು ಅಲ್ಲಿ ನಡೆಯುವಂತಹ ಜಗಳಗಳು, ವಿವಾದಗಳು ಇವೆಲ್ಲವೂ ಕೂಡ ಈ ಒಂದು ಫಿಲ್ಮ್ ನಲ್ಲಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಡೈರೆಕ್ಟರ್ ನ ಈ ಒಂದು ಅಟೆಂಪ್ಟ್ ಗೆ ನಾವು ಬೇಷ್ ಅನ್ಲೇಬೇಕು. ಅದು ಅಲ್ಲದೆ ಈ ಒಂದು ಫಿಲ್ಮ್ ನ ಕತೆ ಏನಿದೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಎಲ್ಲೂ ನಿಮ್ಗೆ ಈ ಫಿಲ್ಮ್ ಅಲ್ಲಿ ಅಷ್ಟು ಬೋರ್ ಅನ್ಸಲ್ಲ. ಒಟ್ಟಾರೆ ಒಂದೊಳ್ಳೆ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಒಳ್ಳೆಯ ಫಿಲ್ಮ್ ಅನ್ನ ಮಾಡಿದ್ದೀರಿ. ಈ ಕರಾವಳಿ ಚಿತ್ರ ರಿಲೀಸ್ಗೂ ಮುನ್ನ ತುಂಬಾ ವಿವಾದಗಳಿಗೆ ಕಾರಣ ಆಗಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಜ್ವಲ್ ದೇವರಾಜ್ ಅವರಿಗೆ ಸಂಭಾವನೆ ಕೊಡಬೇಕಾದಂತ ಸಂಭಾವನೆ ಕೊಡ್ಲಿಲ್ಲ. ಹಾಗಾಗಿ ಅವರು ಬೇಜಾರ್ ಮಾಡಿಕೊಂಡು ಟ್ರೈಲರ್ ರಿಲೀಸ್ ಸೆರೆಮನಿಗೆ ಬರಲಿಲ್ಲ. ಎಲ್ಲ ವಿಚಾರಗಳು, ವಿವಾದಗಳು ಒಂದರ ಮೇಲೆ ಒಂದು ಬಂತು. ಅದು ಅಲ್ಲದೆ ಸಿನಿಮಾ ತಂಡ ಅವರ ವಾಯ್ಸ್ ಅನ್ನ ಈ ಫಿಲ್ಮ್ ಅಲ್ಲಿ ಡಬ್ಬಿಂಗ್ ಆಗಿ ಕೊಡ್ಲಿಲ್ಲ ಅನ್ನೋ ರೀತಿಯಾಗಿ ಒಂದು ವಿವಾದಗಳು ಬಂದಿತ್ತು. ಟ್ರೈನ್ ಮಾಡಿ ವಾಯ್ಸ್ ಕೊಡಿಸಬಹುದಿತ್ತು. ಈ ಫಿಲ್ಮ್ ಅಲ್ಲಿ ಅವರ ವಾಯ್ಸ್ ಇಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಬೇಸರವನ್ನ ತರಿಸುತ್ತೆ. ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪ್ರಜ್ವಲ್ ಅವರ ವಾಯ್ಸ್ ಅಲ್ಲ ಅಂತ. ಅಟ್ಲೀಸ್ಟ್ ಅವರ ವಾಯ್ಸ್ ಗೆ ಹೊಂದುವಂತ ವಾಯ್ಸ್ ನೀವು ಕೊಡಬಹುದಿತ್ತು. ಕೊಟ್ಟಿದ್ರೆ ಈ ಫಿಲ್ಮ್ ಗೆ ಇನ್ನೂ ಒಂದ್ ಸ್ವಲ್ಪ ವೈಟೇಜ್ ಬರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಸೊ ಒಟ್ಟಾರೆ ನೀವೇನಾದ್ರೂ ಈ ಫಿಲ್ಮ್ ಅನ್ನ ಫಿಲ್ಮ್ ಥಿಯೇಟರ್ ಅಲ್ಲಿ ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನಂತೂ ಹೇಳೋದಿಷ್ಟೇ, ನೀವು ಕರಾವಳಿಯ ಕಂಬಳದ ವಿಚಾರವನ್ನ ಅಥವಾ ಕಂಬಳದ ಎಮೋಷನ್ ಅನ್ನ ಅಥವಾ ಕಂಬಳ ಹೇಗ್ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕು ಅಂತಂದ್ರೆ ಈ ಫಿಲ್ಮ್ ಅನ್ನ ಖಂಡಿತ ನೋಡ್ಬೇಕು. ಒಂದೊಳ್ಳೆ ಫಿಲ್ಮ್, ಒಂದೊಳ್ಳೆ ಅಟೆಂಪ್ಟ್. ಒಳ್ಳೇದಾಗ್ಲಿ. ಇಂತಹ ಫಿಲ್ಮ್ಗಳು ಇನ್ನಷ್ಟು ಕನ್ನಡಕ್ಕೆ ಬರ್ಲಿ ಅನ್ನೋದೇ ನನ್ನ ಅಭಿಪ್ರಾಯ.